ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಂಡ್ ಲೀವ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಬಾಡಿಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ್ಯಾವ ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಾಡಿಗೆ ಮನೆಗೆ ಹೋದ್ಮೇಲೆ ಯಾವ ರೀತಿ ತೊಂದರೆಯನ್ನ ಎದುರಿಸಬೇಕಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ನಮ್ಮ ಚಾನಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಂತ ಮನೇಲೆ ಇರ್ತಾರೆ ಅನ್ನೋದು ತುಂಬಾ ದೂರದ ಮಾತಾಗಿದೆ. ಬಾಡಿಗೆ ಮನೆ ಹುಡುಕೋದೇ ನಮ್ಮ ಮಿಡಲ್ ಕ್ಲಾಸ್ ಜನರ ಒಂದು ಉದ್ಯೋಗ ಅಂತಾನೆ ಹೇಳ್ಬೋದು. ಆ ತರ ಇದೆ ನಮ್ಮ ಪರಿಸ್ಥಿತಿ. ಹಾಗೆ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಬಾಡಿಗೆ ಮನೆ ಹುಡುಕ್ತಾ ಇರ್ತೀವಿ. ರೆಂಟ್ ಆಗಿರ್ಬೋದು, ಇಲ್ಲ ಲೀಸಿಗೆ ಆಗಿರ್ಬೋದು, ನಮಗೆ ಎಲ್ಲಿ ಅಂದಾಜು ಸಿಗುತ್ತೋ ಅಂತ ಹೇಳಿದ್ರೆ ನಮ್ಮ ರೇಂಜಿಗೆ ತಕ್ಕಂಗೆ, ನಮ್ಮ ಬಜೆಟ್ಗೆ ತಕ್ಕಂಗೆ ನಾವು ಮನೆ ಹುಡುಕ್ತಾ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ಯೋಚನೆ ಮಾಡದೆ ಎಡುಗ್ಬಿಟ್ಟು ಯಾವ್ದೋ ಒಂದ್ ಮನೆ ಸಿಕ್ತು ಅಂತ ಹೇಳಿ ಹೋಗ್ಬಿಡ್ತೀವಿ. ಆಮೇಲೆ ಆ ಮನೇಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಯಾಕಾದ್ರೂ ಬಂದ್ರಪ್ಪ, ಇಲ್ಲ ನಾವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡ್ಬೇಕಿತ್ತು, ಅಥವಾ ನಾವು ಕೊಟ್ಟಿರೋ ದುಡ್ಡಿಗೆ ಈ ಮನೆ ವರ್ಕ್ ಅಲ್ಲ. ಈ ತರ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ, ಅವಾಗ ತಾನೇ ಹೋಗಿರ್ತೀವಿ, ಎಲ್ಲ ಅಡ್ವಾನ್ಸ್ ಕೊಟ್ಟಿರ್ತೀವಿ, ಎಲ್ಲ ಅಗ್ರಿಮೆಂಟ್ ಎಲ್ಲ ಆಗಿರುತ್ತೆ. ಹಾಗಾಗಿ ಆ ಮನೇನ ಬಿಡೋದಕ್ಕಾಗಲ್ಲ. ಹೆಂಗೋ ಒಂದಿನ ಇರೋವರೆಗೂ, ಅಂದ್ರೆ ಈ ಅಗ್ರಿಮೆಂಟ್ ಮುಗಿಯೋವರೆಗೂ ಇರ್ಲಿ ಬಿಡಪ್ಪ, ಈ ಮನೇಲಿ ಹೆಂಗೋ ಒಂದ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತೀವಿ. ಬಟ್ ಆ ಮನೇಲಿ ನಾವು ಅಗ್ರಿಮೆಂಟ್ ಮುಗಿಯೋವರೆಗೂ ಇರ್ತೀವಿ ಅಂತ ಮನ್ಸಲ್ಲಿ ಅನ್ಕೊಂತೀವಿ. ಬಟ್ ಪ್ರಾಕ್ಟಿಕಲಿ ಇರೋದಕ್ಕೆ ನಮ್ ಮನ್ಸ್ ಒಪ್ಪೋದಿಲ್ಲ. ಆ ರೀತಿ ಇರುತ್ತೆ, ಆ ರೀತಿ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ. ಸೊ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಆ ತಪ್ಪುಗಳನ್ನ ಮಾಡ್ದೇನೆ ಮೊದ್ಲೇ ನಾವು ಬಾಡಿಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ್ಯಾವನ್ನ ಗಮನದಲ್ಲಿ ಇಟ್ಕೋಬೇಕು, ಯಾವ್ಯಾವ ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಆಗ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ನಿಯರ್ ಸಿಟಿ ಸೆಂಟರ್ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ಮನೆ ಎಲ್ಲೋ ಕಡಿಮೆ ಬಾಡಿಗೆ ಸಿಗುತ್ತೆ ಅಂತ ಹೇಳಿ ತುಂಬಾ ದೂರದಲ್ಲಿ ಹುಡ್ಕೋಕ್ ಹೋಗ್ಬೇಡ್ರಿ. ಅಲ್ಲಿ ಬಾಡಿಗೆ ಕಡಿಮೆ ಇರ್ಬೋದು. ಈಗ ಇಲ್ಲಿ ಸಿಟಿ ಸೆಂಟ್ರಲ್ ಅಂತ ಹೇಳಿದ್ರೆ ಎಲ್ಲ ನಮಗೆ ಫೆಸಿಲಿಟಿ ಇರೋದು, ಶಾಪಿಂಗಿಗಾಗಿರ್ಬೋದು, ಇಲ್ಲ ಮಾರ್ಕೆಟಿಗಾಗಿರ್ಬೋದು, ಇಲ್ಲ ಮಕ್ಕಳು ಸ್ಕೂಲಿಗಾಗಿರ್ಬೋದು, ಇಲ್ಲ ಬಸ್ ಸ್ಟ್ಯಾಂಡಿಗಾಗಿರ್ಬೋದು, ಹತ್ರ ಇರೋ ಮನೆಗಳನ್ನ ಹುಡುಕ್ತಿ. ಇಲ್ಲ ಅಂತ ಹೇಳಿದ್ರೆ ದೂರದಲ್ಲಿ ಹೋಗ್ತೀರಾ ನಿಜ, ಬಟ್ ಅಲ್ಲಿ ರೆಂಟ್ ಮಾತ್ರ ಕಡಿಮೆ ಇರುತ್ತೆ ನಿಮಗೆ. ಆದ್ರೆ ಬೇರೆ ಫೆಸಿಲಿಟಿಗಳು ಏನು ಇರೋದಿಲ್ಲ. ನೀವು ಅಲ್ಲಿಂದ ಜಸ್ಟ್ ನಿಮ್ಮ ಆಫೀಸಿಗೆ ಬರ್ಬೇಕಂತ ಹೇಳಿದ್ರೆ ಪ್ರತಿದಿನ ನೀವು 40 ರೂಪಾಯಿ, 50 ರೂಪಾಯಿ, ಇಲ್ಲ ಅಂದ್ರೆ 100 ರೂಪಾಯಿ ಕೂಡ ಖರ್ಚು ಮಾಡ್ಬೇಕಾಗುತ್ತೆ. ಆ ಖರ್ಚನ್ನ ನಾವು ಮನೆ ರೆಂಟ್ ಮೇಲೆ ಹಾಕಿದ್ರೆ ನಾವು ಅಲ್ಲಿ ಆರಾಮಾಗಿರ್ಬೋದಿತ್ತು, ಟೈಮು ಸ್ಪೆಂಡ್ ಆಗ್ತಿರ್ಲಿಲ್ಲ. ಈ ರೀತಿ ಯೋಚನೆ ಮಾಡಿ, ಆಯ್ತಾ? ಹಾಗಾಗಿ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ನಿಯರ್ ಲೊಕೇಶನ್ ಅಂತ ಹೇಳಿದ್ರೆ ನಮ್ಮ ಆಫೀಸ್ಗೆ ಆಗಿರ್ಬೋದು, ಇಲ್ಲ ಮಕ್ಳು ಸ್ಕೂಲಿಗೆ ಆಗಿರ್ಬೋದು, ನಿಯರ್ ಆಗಿರೋ ಮನೆಗಳನ್ನ ಹುಡ್ಕೋದಕ್ಕೆ ಟ್ರೈ ಮಾಡಿ. ಆಮೇಲೆ ಪ್ರೈಮ್ ಲೊಕ್ಯಾಲಿಟಿ ಅಂತ ಹೇಳಿದ್ರೆ, ಈಗ ಗಂಡ್ಮಕ್ಳು ಇರ್ತಾರೆ ಬಿಡಿ, ಬಟ್ ಅವ್ರು ಯಾವಾಗ್ಲೂ ಮನೇಲೇ ಇರ್ತಾರೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಈ ಹೆಣ್ಮಕ್ಳಿಗೆ ಏನೋ ಒಂದು ಎಮರ್ಜೆನ್ಸಿ ಬೇಕಾಗಿರುತ್ತೆ, ಎಲ್ಲರ ಹತ್ರ ವೆಹಿಕಲ್ ಇರುತ್ತೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ವೆಹಿಕಲ್ ಇಲ್ಲದೆ ಇರೋ ಮಹಿಳೆಯರು ಕೂಡ, ಅಥವಾ ಚಿಲ್ಡ್ರನ್ಸ್ ಕೂಡ ಏನಾದ್ರೂ ಒಂದು ಸಾಮಾನ ಅರ್ಜೆಂಟ್ ಆಗಿ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ಬರೋದಕ್ಕಂತೂ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಚೆನ್ನಾಗಿರೋವಂಥದ್ದು ಎಲ್ಲಾ ಫೆಸಿಲಿಟಿ ಸಿಗೋವಂತ ಮನೆನ ನೋಡ್ತೀವಿ. ಅದಾದ್ಮೇಲೆ ವಾಟರ್ ಸಪ್ಲೈ, ಇದು ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಿರೋ ಥಿಂಗ್ ಬರುತ್ತೆ. ಯಾಕಂದ್ರೆ ವಾಟರ್ ಇಲ್ಲದೆ ನಮ್ ಜೀವನನೇ ಇಲ್ಲ. ನೀರು ಎಲ್ಲದಕ್ಕೂ ಅಗತ್ಯವಾಗಿದೆ, ಕುಡಿಯೋದಕ್ಕಾಗಿರ್ಬೋದು, ಇಲ್ಲ ಬಳಸೋದಕ್ಕಾಗಿರ್ಬೋದು. ಪ್ರತಿದಿನ ನಾವು ಈಗಿನ ವಾತಾವರಣದಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೆಲ್ಸಕ್ಕೆ ಹೋಗೋದು ಬರೋದೇ ಆಗ್ತಾ ಇರುತ್ತೆ. ನಾವು ನೀರಿಗೋಸ್ಕರ ಮನೆಯಲ್ಲಿ ಕಾಯ್ಕೊಂಡು ಕುತ್ಕೊಂಡು, ಅಥವಾ ಏನು ಸೋಂಪಿಲ್ಲ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದೆಲ್ಲ ಕೆಟ್ಟೋಗಿದೆ, ಮೋಟಾರ್ ಕೆಟ್ಟೋಗಿದೆ, ಆ ರೀತಿ ಪ್ರತಿಯೊಂದನ್ನು ಹೊರಗಡೆಯಿಂದ ತಂದು ನೀರ್ನ ಹೊತ್ಕೊಂಡ್ ಬಂದು ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್ ಆಗಿ ಹೋಗೋದಕ್ಕಿಂತ ಮುಂಚೆ ಎಲ್ಲಾ ಟ್ಯಾಪ್ಗಳು, ಎಲ್ಲಾ ಫಿಟ್ಟಿಂಗ್ಸ್ ಗಳು ಕರೆಕ್ಟ್ ಆಗಿದೆಯಾ, ಇಲ್ಲೇನು ತೊಂದರೆ ಇಲ್ಲ, ನೀರಿಗೇನು ಸಮಸ್ಯೆ ಇಲ್ಲ, ದಿನಕ್ಕೊಂದ್ಸಲ ನೀರ್ ಬಿಡ್ತಾನೆ, ಕಾರ್ಪೊರೇಷನ್ ನೀರಾಗಿರ್ಬೋದು, ಇಲ್ಲ ಬೋರ್ವೆಲ್ ಇದೆಯಾ, ಪ್ರತಿಯೊಂದನ್ನು ಚೆಕ್ ಮಾಡ್ಬಿಟ್ಟು ಆಮೇಲೆ ನಂತರ ಮನೆಗೆ ಹೋಗಿ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೋದು ಪವರ್ ಸಪ್ಲೈ. ಹೌದು ಸ್ನೇಹಿತರೆ, ನೀವು ಹೋಗೋ ಮನೆಗೆ ಪವರ್ ಸಪ್ಲೈ ಯಾವ ತರ ಇದೆ, ಅರ್ಥಿಂಗ್ ಯಾವ್ದು ಮಾಡ್ತಿದ್ದಾರೆ, ವೈರಿಂಗ್ ಎಲ್ಲ ಕರೆಕ್ಟ್ ಆಗಿದೆನಾ, ಸ್ವಿಚ್ ಬೋರ್ಡ್ ಗಳು ಎಲ್ಲಾ ಕಡೆ ಕರೆಕ್ಟ್ ಆಗಿದಾವ, ಪ್ರತಿಯೊಂದು ನೋಡ್ಕೊಳ್ಳಿ. ನೀವು ಹೋದ್ಮೇಲೆ ಅಯ್ಯೋ ನನಗೆ ಇಲ್ಲೊಂದು ಸ್ವಿಚ್ ಬೋರ್ಡ್ ಬೇಕಿತ್ತು, ನಾನು ಇಲ್ಲೊಂದು ಕಂಪ್ಯೂಟರ್ ಹಾಕ್ಬೇಕಿತ್ತು, ಬಟ್ ನನಗೆ ಇಲ್ಲಿ ಸ್ವಿಚ್ ಬೋರ್ಡೇ ಆಗ್ತಿಲ್ಲ, ತಗೊಂಬಾ ಅಲ್ಲಿಂದ ಒಂದು ಎಕ್ಸ್ಟೆನ್ಷನ್ ನ ತಗೊಂಬಾ, ಇಲ್ಲಿಗೆ ಹಾಕು, ಆ ಪ್ಲಗ್ ಹಾಕು, ಈ ಪ್ಲಗ್ ಹಾಕು, ಬೇಡ ರಾಮಾಯಣ. ಹಾಗಾಗಿ ಕ್ಲೀನ್ ಆಗಿ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಬರೋದು ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳಿದ್ರೆ, ಈಗ ಯಾವ್ದೋ ಒಂದು ಏರಿಯಾದಲ್ಲಿ ನೀವು ಮನೆ ಮಾಡಿದೀರಾ ಅಂತ ಅಂದ್ರೆ ಆ ಏರಿಯಾದಲ್ಲಿ ಅಕ್ಕಪಕ್ಕ ಜನ ಯಾವ ರೀತಿ ಇದ್ದಾರೆ,
ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಅಲ್ಲಿ ತುಂಬಾ ವರ್ಷಗಳ ಗಟ್ಲೆ ಇರ್ಬೇಕಾಗತ್ತೆ. ಅಕ್ಕಪಕ್ಕದಲ್ಲಿ ಕಿರಿಕಿರಿ ಮಾಡೋ ಜನಗಳಿದ್ರೆ ಅಥವಾ ಒಂದು ಚೂರು ಏನಾದ್ರು ಡಿಸಿಪ್ಲಿನ್ ಇಲ್ಲ, ಅವ್ರೇನೋ ಮನೇಲಿ ಮಾಡ್ಕೊಂತಾರೆ ಅನ್ನೋದು ನಮಗೆ ತಲೆನೋವು ಆಗುತ್ತೆ ಅನ್ನೋ ರೀತಿ ಮನೆಗಳು ಇರ್ತಾವೆ, ತುಂಬಾ ಇರ್ತಾವೆ. ಅಂತವನ್ನ ನೋಡ್ಬಿಟ್ಟು ಹೋಗಿ, ಓಕೆನಾ? ಅದಾದ್ಮೇಲೆ ಬರೋದು ಎಲೆಕ್ಟ್ರಿಸಿಟಿ. ಹೌದು, ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗಿನ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ದಂಗೆ ಏನೂ ಆಗೋದಿಲ್ಲ. ಒಂದು ಮಿಕ್ಸರ್ ಆಗಿರ್ಬೋದು, ಇಲ್ಲ ಫ್ರಿಡ್ಜ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಯಾವ್ದಕ್ಕೂ ನಮಗೆ ಡಿಪೆಂಡ್ ಆಗ್ಬಿಟ್ಟಿದೀವಿ ನಾವು ಎಲ್ಲ ಫುಲ್ ಅಪ್ಲಯನ್ಸಸ್ ಮೇಲೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಅದಾದ್ಮೇಲೆ ಅರ್ಥಿಂಗ್ ಬಗ್ಗೆ ಆಗ್ಲಿ, ಇಲ್ಲ ನಮ್ದು ಎಷ್ಟು ಪಾಯಿಂಟ್ ಇದೆ, ಫುಲ್ ಅಪಾರ್ಟ್ಮೆಂಟ್ ಕಟ್ಟಿಸ್ಬಿಡ್ತಾರೆ, ಇಲ್ಲ 4-5 ಮನೆಗಳು ಒಂದೇ ಬಿಲ್ಡಿಂಗ್ ಅಲ್ಲಿ ಇರುತ್ತೆ. ಆದ್ರೆ ಪ್ರತಿಯೊಬ್ರು ಅದನ್ನ ಬಿಲ್ ಕಟ್ತಾ ಇರ್ತಾರೆ. ಕೆಲವೊಬ್ರು ದುರಾಸೆ ಪಟ್ಬಿಟ್ಟು ಮೀಟರ್ ಬೋರ್ಡ್ ಅನ್ನೇ ತಮ್ಮ ಕನೆಕ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕನೆಕ್ಷನ್ ಮಾಡ್ಕೊಂಡು ತಾವು ಉರಿಸ್ತಿರ್ತಾರೆ, ಬಟ್ ಅದ್ ನಮಗೆ ಗೊತ್ತೇ ಆಗೋದಿಲ್ಲ. ನಾವೇ ಇಷ್ಟೊಂದು ಎಲೆಕ್ಟ್ರಿಸಿಟಿ ಉಳಿಸಿದೀವಿ ಬಿಡು ಅಂತ ನಾವು ಮಂತ್ಲಿ ಪೇ ಮಾಡ್ತಾನೆ ಇರ್ತೀವಿ. ಆದ್ರೆ ಅದು ನಮ್ಮದ್ರ ಕರೆಂಟಿನ ಜೊತೆ ಅವರು ಉರಿಸೋ ಕರೆಂಟ್ ಕೂಡ ಆಡ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಿ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಸ್ವಿಚಸ್ ಮತ್ತೆ ಪ್ಲಗ್ ಪಾಯಿಂಟ್ ನ ದಯವಿಟ್ಟು ನೋಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಆಗಿರುತ್ತೆ ಆಲ್ಮೋಸ್ಟ್ ತುಂಬಾ ಅಟ್ಲೀಸ್ಟ್ ಒಂದು ರೂಮಿಗೆ 2 ಗೋಡೆ ಅಂದ್ರೆ 2 ಸೈಡ್ ಗೋಡೆಗಳಲ್ಲಿ ಒಂದೊಂದು ಪ್ಲಗ್ ಪಾಯಿಂಟ್ ಇಲ್ಲ ಸ್ವಿಚ್ ಪಾಯಿಂಟ್ ಇರೋ ತರ ನೋಡಿ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನೀವು ಎಲ್ಲಿ ಹೋಗ್ತಿರಲ್ಲ ಆ ಓನರ್ನೇ ವಿಚಾರಿಸಿ, ಇಲ್ಲ ನಮಗೆ ಈ ತರ ನಮಗೆ ಎಲೆಕ್ಟ್ರಿಕ್ ಐಟಮ್ಗಳು ನಮ್ಮ ಮನೇಲಿ ತುಂಬಾ ಇದೆ, ಅಪ್ಲಯನ್ಸಸ್ ಗಳು ತುಂಬಾ ಇದಾವೆ, ನಮಗೆ ಪ್ಲಗ್ ಪಾಯಿಂಟ್ ಸ್ವಿಚ್ ಪಾಯಿಂಟ್ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಅದಾದ್ಮೇಲೆ ರೆಂಟ್ ಓನರ್ ಎಷ್ಟು ಹೇಳ್ತಾರೆ ಅಲ್ಲ, ಅದಕ್ಕಿಂತ ರೆಂಟ್ ಅನ್ನ ಆಲ್ಮೋಸ್ಟ್ ಸ್ವಲ್ಪ ಅಲ್ಲಿ ಮಾತಾಡೋದಕ್ಕೆ ಅಂತ ಹೋದಾಗೇನೆ ರೆಂಟ್ ನ ಹೆಚ್ಚು ಕಡಿಮೆ ಮಾತಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದ್ರೆ ಅದರಿಂದ 2 ಬೆನಿಫಿಟ್ ಇದೆ. ಆಯ್ತು ಸರಿ ಅಂತ ಹೇಳಿದ್ರೆ ಓನರ್ ಏನಾದ್ರು ಒಪ್ಕೊಂಡ್ರು ಅಂತ ಹೇಳಿದ್ರೆ ಪ್ರತಿ ತಿಂಗಳು ನಿಮಗೆ ಬಾಡಿಗೆ ಕಟ್ಟೋದು ಕಡಿಮೆ ಆಗುತ್ತೆ, ಹೌದಾ? ಯಾಕಂತ ಹೇಳಿದ್ರೆ ಟೈಮ್ ಓಡ್ತಾ ಇರುತ್ತೆ. ತಿಂಗಳು ಅನ್ನೋದು ಎಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ರೆ ಕೈಗೆ ಸ್ಯಾಲ್ರಿ ಸಿಕ್ಕಿರುತ್ತೆ, ಬಟ್ ಆ ಸ್ಯಾಲ್ರಿ 2 ದಿನದಲ್ಲಿ ಖಾಲಿ. ಯಾವ್ದಕ್ಕೆ ಖರ್ಚು ಮಾಡಿದ್ವಿ? ಜಾಸ್ತಿ ಅಮೌಂಟ್ ಖರ್ಚಾಗೋದೇ ರೆಂಟ್. ಯಾಕಂತ ಹೇಳಿದ್ರೆ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಮನೆ ಹುಡುಕಿರ್ತೀವಿ. 8,000, 10,000, 15,000, 25,000 ಗಟ್ಲೆ ಹುಡುಕಿರ್ತೀವಿ. ಹಾಗಾಗಿ ರೆಂಟ್ ಅಲ್ಲಿ ಅವ್ರ ಓನರ್ ಜೊತೆ ಮಾತಾಡ್ಬಿಟ್ಟು ರೆಂಟ್ ನ ಕಡಿಮೆ ಮಾಡೋಕೆ ಪ್ರಯತ್ನ ಪಡಿ. ಇದರಿಂದ ಇನ್ನೊಂದು ಲಾಭ ಏನು ಅಂತ ಹೇಳಿದ್ರೆ, ಇವಾಗ್ಲೇ ನಿಮಗೆ ಓನರ್ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಅವರು ನಮಗೆ ಅಡ್ಜಸ್ಟ್ ಆಗ್ತಾರೋ ಇಲ್ಲೋ, ಅಥವಾ ಯಾವ್ದಕ್ಕಾದ್ರು ಕಿರಿಕಿರಿ ಮಾಡ್ತಾರೋ, ಪ್ರತಿಯೊಂದು ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಮಾತಾಡೋ ವೇದಲ್ಲಿ. ಹಾಗಾಗಿ ಅವ್ರ ಜೊತೆ ಕೂತು ಕರೆಕ್ಟ್ ಆಗಿ ಮಾತಾಡಿ ಸ್ನೇಹಿತರೆ. ಆಮೇಲೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ, ಯಾವ್ದೇ ಬಾಡಿಗೆ ಮನೆಗೆ ಹೋಗಿ ರೆಂಟ್ ಅಗ್ರಿಮೆಂಟ್ ಅನ್ನ ಕರೆಕ್ಟ್ ಆಗಿ ಓದ್ಬಿಟ್ಟು ಸೈನ್ ಮಾಡಿಸ್ನಿ ಸ್ನೇಹಿತರೆ. ಈಗ ಏನೋ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಅಥವಾ ಅವರು ಓನರ್ ಮನೆ ಬಿಟ್ಕೊಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತಾಡಿ ಆಯ್ತು ನಾವೇನು ತಗೊಳಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಬಟ್ ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಅಡ್ವಾನ್ಸ್ ಅಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ನೀವು ಓದಿಲ್ವಾ ರೆಂಟ್ ಅಲ್ಲಿ ಅಗ್ರಿಮೆಂಟ್ ಒಳಗೆ ನಾವು ಬರ್ದಿದೀವಿ ಅದು ಇದೆ ಇದು ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖರ್ಚು ಮಾಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ನಿಮ್ಮ ಅಮೌಂಟ್ ನಿಮಗೆ ಸೇವಿಂಗ್ಸ್ ಆಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ರೆಂಟ್ ಅಗ್ರಿಮೆಂಟ್ ಅನ್ನ ತುಂಬಾ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇದಿಷ್ಟು ಪಾಯಿಂಟ್ ನ ನೀವು ನೆನಪಲ್ಲಿ ಇಟ್ಕೊಂಡು ಒಂದು ಬಾಡಿಗೆ ಮನೆಯನ್ನ ನೋಡಿ ಸ್ನೇಹಿತರೆ. ಅದಾದ್ಮೇಲೆ ನನ್ನದು ಒಂದು ಸಣ್ಣ ರಿಕ್ವೆಸ್ಟ್, ಯಾರೋ ಒಂದು ಬಾಡಿಗೆ ಮನೆ ಮಾಡ್ತಿದ್ದಾರೆ, ಅವ್ರ ಮನೆ ಆ ತರ ಇದೆ, ಇವ್ರ ಮನೆ ಈ ತರ ಇದೆ, ಅವ್ರ ಮನೆಗೆ ಅಷ್ಟೊಂದು ಸಾಮಾನುಗಳಿದಾವೆ ಅಂತ ಹೇಳ್ಬಿಟ್ಟು ನೀವು ದೊಡ್ಡ ಮನೆ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಯಾವ ರೀತಿ ಮನೆ ಬೇಕೋ ಆ ರೀತಿ ಮನೆಯನ್ನ ಸುಂದರವಾಗಿ ಇಟ್ಕೋಬಹುದು. ಏನು ನಮಗೆ ದೊಡ್ಡ ಮನೆನೇ ಇರ್ಬೇಕು, ಎಲ್ಲ ಟೈಲ್ಸೇ ಇರ್ಬೇಕು ಅಂತ ಹೇಳಿದ್ರೆ ಆ ಮನೆ ಮಾತ್ರ ಚೆನ್ನಾಗಿರೋದಿಲ್ಲ ಸ್ನೇಹಿತರೆ. ಯಾವ ಮನೆಯಲ್ಲಿ ಖುಷಿ ನೆಮ್ಮದಿ ಸಂತೋಷ ಇರುತ್ತೋ ಅದೇ ಮನೆ ಅರಮನೆ ಆಗಿರುತ್ತೆ. ಹಾಗಾಗಿ ಇನ್ನೊಬ್ರಿಗೋಸ್ಕರ ನೀವು ಮನೇನ ರೆಂಟಿಗಾಗ್ಲಿ ಲೀಸಿಗಾಗ್ಲಿ ಇಲ್ಲ ಪರ್ಚೇಸ್ ಆಗ್ಲಿ ಮಾಡಕ್ ಹೋಗ್ಬೇಡಿ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಯಾವ ರೀತಿ ಬೇಕೆ ಆ ರೀತಿ ನೀವು ಮನೆ ಹುಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಅದೇ ರೀತಿ ನಿಮಗೆ ತುಂಬಾ ಸೇವಿಂಗ್ಸ್ ಕೂಡ ಆಗುತ್ತೆ. ಇನ್ನೊಬ್ಬರನ್ನ ನೋಡಿ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆ ಮರ್ತಿದ್ದೆ, ಇನ್ನೊಂದು, ಬಾಡಿಗೆ ಹುಡುಕ್ಬೇಕಾದ್ರೆ ಈಗಿನ ಕಾಲದಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬಾ ಆಗತ್ತೆ. ಹಾಗಾಗಿ ನೀವು ಹುಡುಕ್ತಿರುವ ಬಾಡಿಗೆ ಮನೆ ಇಲ್ಲ ಸ್ವಂತದ್ದಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇದ್ರೆ ಮಾತ್ರ ಅದನ್ನ ಸ್ವಲ್ಪ ಚೂಸ್ ಮಾಡಿ. ಆದಷ್ಟು ಪಾರ್ಕಿಂಗ್ ವ್ಯವಸ್ಥೆಯನ್ನ ನೋಡಿ. ಮಾಹಿತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ.
ಹಾಗೆ ನಿಮಗೆ ದಾವಣಗೆರೆ ನಗರದಲ್ಲಿ ಯಾವ ಏರಿಯಾದಲ್ಲಿ ಮನೆ ಹುಡುಕ್ತಾ ಇದ್ದೀರಾ, ಬಾಡಿಗೆ ಮನೆ ಆಗಿರ್ಬೋದು, ಲೀಸಿಗೆ ಆಗಿರ್ಬೋದು, ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅಂದ್ರೆ ನಿಮ್ ಕಮೆಂಟಿಗೆ ತಕ್ಕಂತೆ ನೀವು ಯಾವ ಏರಿಯಾ ಕೇಳಿದಿರೋ ಆ ಏರಿಯಾದಲ್ಲಿ ನಾನು ಮನೆ ಹುಡುಕಲು ಪ್ರಯತ್ನಿಸಿ ನನ್ನ ಚಾನಲ್ ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.